ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಸರ್, 2 ಸಲ ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ. ಇನ್ನು ನಮ್ಮ ಕೈಲಿ ಆಗಲ್ಲ. ದುಡ್ಡು ತಗೊಂಡು ನಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಗೆ? ಸಂಜೆ ತನಕ ಟೈಮ್ ಇದೆಯಲ್ವಾ, ಟ್ರೈ ಮಾಡಿ. ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಸರ್. ಆ ಹುಡುಗ ಅವ್ರ ಅಮ್ಮನ್ಗೆ ಹೇಳ್ಬಿಟ್ರೆ ಸಿಕ್ಕಾಕೊಂಡ್ ಬಿಡ್ತೀವಿ ಸರ್. ಅಖಿಲ್, ಇವ್ರಿಲ್ಲೇ ಇದ್ರೆ ನಾವು ಸಿಕ್ಕಾಕೋತೀವಿ. ಹೋಗ ಕೇಳು ಇವ್ರಿಗೆ. ಇವ್ರ ಕೈಲಿ ಆಗಲ್ಲ ಅಂತ ಇವ್ರ ಮುಖ ನೋಡಿದಾಗ್ಲೇ ನನ್ಗೆ ಅರ್ಥ ಆಯ್ತು. ಮತ್ತೆ ಅವಾಗ್ಲೇ ಹೇಳ್ಬೇಕಲ್ವಾ, ಇವಾಗ ಹೇಳ್ತಿದ್ಯಲ್ಲ ಆಂಟಿ? ಏನೋ ನಿನ್ ಗಂಡನ್ ಮುಖ ನೋಡ್ಕೊಂಡು ಸುಮ್ನಿದ್ದೆ. ಹೋಗ್ರಿ, ಹೊಕ್ಕತ್ತೇನೋ ದನನೋ ಮೇಯಿಸಿ. ನಿಮ್ಗೆ ಯಾಕೆ ಇಂಥ ದೊಡ್ಡ ಕೆಲ್ಸ ಇಲ್ಲ? ನಡೀರಿ ನಡೀರಿ. ಇವಾಗ ಏನ್ ಮಾಡೋದು? ಮನೇಲೂ ಏನು ಮಾಡಕ್ಕಾಗ್ಲಿಲ್ಲ, ಇಲ್ಲೂ ಏನು ಮಾಡಕ್ಕಾಗ್ಲಿಲ್ಲ, ಎಲ್ಲ ಹಾಳಾಯ್ತು. ವಸು ಅಕ್ಕ ಹೊಟ್ಟೆಲಿರೋ ಮಗು ಗಟ್ಟಿ ಪಿಂಡ ಇರ್ಬೇಕು. ಅದಕ್ಕೆ ನಾವ್ ಎಷ್ಟು ಸಲ ಟ್ರೈ ಮಾಡಿದ್ರು ಫೇಲ್ ಆಗ್ತಾನೆ ಇದೀವಿ. ಈ ಸಲ ಫೇಲ್ ಆಗಲ್ಲ. ಹೀಗಾಗುತ್ತೆ ಅಂತ ನನಗ್ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಒಂದ್ ಪ್ಲಾನ್ ಮಾಡಿದ್ದೆ. ಇದೇನು ಅಂತ ಗೊತ್ತಾ? ಏನದು? ಇದೇನಾದ್ರೂ ಹೊಟ್ಟೆ ಒಳಗ್ ಹೋಯ್ತು ಅಂದ್ರೆ ಹೊಟ್ಟೆ ಒಳಗಿರೋ ಪಿಂಡ ತಕ್ಷಣ ಕರಗ್ ಹೋಗುತ್ತೆ, ಮಗುನ ಸಾಯಿಸ್ಬಿಡುತ್ತೆ. ಇದನ್ನ ವಸು ಹೊಟ್ಟೆ ಒಳಗಡೆ ಕಳಿಸ್ತೀನಿ. ಈಗೆಲ್ರೂ ಊಟ ಮಾಡ್ತಾರಲ್ವಾ, ವಸು ತಿನ್ನೋ ರಸಮಲ್ಲೋ ಸಾಂಬಾರಲ್ಲೋ ಇದನ್ ಮಿಕ್ಸ್ ಮಾಡಿದ್ರೆ ಆಯ್ತು. ಅದನ್ನ ಮಿಕ್ಸ್ ಮಾಡೋದು ಯಾರು? ಏನು ಎಲ್ರೂ ನನ್ನೇ ನೋಡ್ತಿದ್ದೀರಾ? ಪ್ಲಾನ್ ಹೇಳೋದು ನಾನೇ, ಅದನ್ನ ಮಾಡೋದು ನಾನೇನಾ? ನಮ್ ಕೈ ಅಷ್ಟು ಒಳ್ಳೇದಲ್ಲ ಅತ್ತೆ, ನೀನೇ ಮಾಡು. ಹೌದಾಂಟಿ, ನೀನ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸರಿ ಬಿಡಿ, ನನ್ನ ಹೊಗಳಿ ನನ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ನಿಮ್ಗೆ ಅಭ್ಯಾಸ ಅಲ್ವಾ? ಮಾಡ್ತೀನಿ ಬಿಡಿ. ಹಾರಿಕಾ, ಅಪ್ಪಿ ತಪ್ಪಿ ಆ ಊಟನ ನೀನ್ ಮಾತ್ರ ತಿನ್ಬೇಡ, ನಮ್ಮಗೂ ಹೋಗ್ಬಿಡುತ್ತೆ. ಚಿಕ್ಕಮ್ಮ, ನೀವು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಅವ್ರಿಗೆಲ್ಲ ಬಡ್ಸಮ್ಮ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಬಾಮ ವಸು, ನಿನಗೋಸ್ಕರ ಅನ್ನ ಸಾರು ಪಲ್ಯ ಎಲ್ಲ ಹಾಕೊಂಡ್ ತಂದಿದೀನಿ, ತಗೋ. ನೀವೇ ತಿನ್ನಿ ಚಿಕ್ಕಮ್ಮ. ನೀನ್ ಬಸ್ರಿ ಹೆಂಗ್ಸಲ್ವಾ, ನಿನಗೋಸ್ಕರ ತಗೊಂಡ್ ಬಂದಿದೀನಿ ವಸು, ತಿನ್ನು. ತಗೋ ತಿನ್ನು. ಹಾರಿಕಾ ಕೂಡ ಬಸ್ರಿ ಹೆಂಗ್ಸೆ, ಅದಕ್ಕೆ ಅವಳಿಗೂ ಕೊಡು. ಅಮ್ಮ, ನನಗ್ ಬೇಡ, ನಂಗ್ ಬೇಡ. ಅದೇನಮ್ಮ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಂದ್ರೆ ನಾವು ತಿನ್ನೋ ಪ್ಲೇಟ್ ಮೇಲೆ ನಮ್ ಹೆಸರು ಬರ್ದಿರುತ್ತೆ ಅಲ್ವಾ ಮಾವ? ಈ ಪ್ಲೇಟ್ ವಸು ಅಕ್ಕಂದು ಅಂತ ಆಂಟಿ ಹೇಳಿದ್ರಲ್ಲ, ಅದಕ್ಕೆ. ಹೆಸರು ಬರ್ದಿರೋದು ಪ್ಲೇಟ್ ಮೇಲಲ್ಲಮ್ಮ, ಅನ್ನದ ಮೇಲೆ. ತಿನ್ನು ಹಾರಿಕಾ. ಇರ್ಲಿ ಬಿಡಮ್ಮ,
ಅದನ್ನ ವಸೋದ್ಗೆನೆ ತಿನ್ಲಿ ಬಿಡು, ನಾವು ಬೇರೆ ಪ್ಲೇಟಲ್ಲಿ ತಿಂತೀವಿ. ವಸು ತಗೋ ವಸು, ಹಸುವಾಗಿರುತ್ತೆ, ಬೇಗ ತಿನ್ನು. ಪಾವನಿ, ನಂಗೂ ಬಂದ್ ಬಡ್ಸು. ಅನು ವಸು ತಿನ್ನಮ್ಮ, ತಿನ್ನು. ಡ್ಯಾಡಿ, ನೀವು ಸರಿಯಾಗಿ ತುತ್ತು ಮಾಡ್ತಿಲ್ಲ, ದೊಡ್ಡ ದೊಡ್ಡ ತುತ್ತು ಇಡ್ತಿದ್ದೀರಾ. ಮಮ್ಮಿ ಆಗಿದ್ರೆ ಚಿಕ್ಕ ಚಿಕ್ಕ ತುತ್ತು ಇಡ್ತಿದ್ರು. ನಾನೇ ತಿನ್ನಿಸ್ತೀನಮ್ಮ. ಏನು ಬೇಕಾಗಿಲ್ಲ, ನಾನೇ ತಿನ್ನಿಸ್ತೀನಿ. ವಸು ಆದ್ರೆ ಚೆನ್ನಾಗಿ ತಿನ್ನಿಸ್ತಾಳೆ ಅಂತ ಹೇಳ್ತಿದಾರಲ್ಲ, ತಿನ್ನಿಸ್ಲಿ ಬಿಡು. ಚಿಕ್ಕಮ್ಮ, ಈ ಪ್ಲೇಟ್ ತಗೊಳ್ಳಿ. ಅವ್ರಿಗೆ ಬೇಕಂದ್ರೆ ನಾನು ತಿನ್ನಿಸ್ತೀನಮ್ಮ, ನೀನ್ ತಿನ್ನು. ಆ ಪ್ಲೇಟ್ ನಿನ್ಗಂತಾನೆ ಬರ್ದಿರೋ ಹಾಗಿದ್ಯಮ್ಮ, ನೀನೇ ತಿನ್ನು. ನಾನು ಆಮೇಲೆ ತಿಂತೀನಣ್ಣ, ಲಾಸ್ಟಲ್ಲಿ ತಿಂತೀನಿ. ಬಾ ಅಮ್ಮ, ತಿನ್ನಿಸ್ತೀನಿ. ಅದಕ್ಕೆ ಆಮೇಲೆ ಯಾವಾಗ ತಿಂತೀಯಾ? ಎಲ್ರು ತಿಂದಿದಾರ ತಾನೆ, ನೀನು ತಿನ್ನು. ವಸು ತಿಂದಿಲ್ವಲ್ಲ ಅದಕ್ಕೆ, ಪಾವ ನೀನು ಬಡಿಸ್ತಾ ಇದ್ದಾಳೆ, ನಾವು ಮೂವರು ಕೊನೆಯಲ್ಲಿ ತಿಂತೀವಿ. ಬೇಕಾದ್ರೆ ವಸು ಪಾವನಿ ಕೊನೆಯಲ್ಲಿ ತಿಂತಾರೆ. ಒಂದು ವಯಸ್ಸಾದ್ಮೇಲೆ ತುಂಬಾ ಹೊತ್ತು ಹಸ್ಕೊಂಡು ಇರಬಾರ್ದಮ್ಮ, ತಿನ್ನು. ಅಯ್ಯೋ, ಇವನೊಬ್ಬ ಯಾವಾಗ್ಲೂ ನನ್ನ ವಯಸ್ಸಿನ ಮೇಲೇನೆ ಕಣ್ಣು, ಯಾವಾಗ್ಲೂ ವಯಸ್ಸು ನೆನಪು ಮಾಡ್ತಾನೆ ಇರ್ತಾನೆ. ತಿನ್ನು ಅದಕ್ಕೆ. ನೀನ್ ಚಿಕ್ಕವಳಾಗಿದ್ದಾಗ ನಾನ್ ನಿನಗ್ ತಿನ್ನಿಸ್ತಿದ್ದೆ, ಆ ದಿನಗಳು ಜ್ಞಾಪಕ ಬರ್ತಾ ಇದೆ ಸುಮಂಗ್ಲಿ. ಅಪ್ಪಿ ತಪ್ಪಿ ಇವಾಗ ತಿನ್ನಿಸ್ಬಿಡ್ತಾನ, ಏನ್ ಕತೆ? ಇಲ್ಲಿ ಬಾರಮ್ಮ. ಅಣ್ಣ, ಯಾಕೆ ಇವಾಗಿದೆಲ್ಲ ಯಾಕೆ? ಕರೀತಿದಾರಲ್ವಾ ಅದಕ್ಕೆ, ಬಾ. ಬಂದೆ. ಕೂತ್ಕೋಮ್ಮ, ಕೂತ್ಕೋ. ತಿನ್ನಮ್ಮ. ಬೇಡ ಅಣ್ಣ, ಬೇಡ. ನಿಮ್ಮಣ್ಣ ಇಷ್ಟು ಪ್ರೀತಿನ ತುತ್ತು ಮಾಡಿ ತಿನ್ನಿಸ್ತಾ ಇದ್ರೆ ಬೇಡ ಅಂತಿದ್ದಿಲ್ಲ ಅದಕ್ಕೆ, ತಿನ್ನು. ಬೇಡ ಅನ್ಬೇಡಮ್ಮ, ತಿನ್ನು. ಅದಕ್ಕೆ ಬೇಕು ಅಂದ್ರೆ ನಾನು ನಿನ್ ತಿನ್ಸ್ಲಾ? ಇವ್ರ ಪ್ರೀತಿಗೆ ಬೆಂಕಿ ಹಾಕ. ತಿನ್ನಲ್ಲ ಅಂದ್ರೆ ಏನಂತಾರೋ, ತಿಂದ್ರೆ ಏನಾಗುತ್ತೋ? ತಿನ್ನಮ್ಮ, ಸ್ವಲ್ಪ ತಿನ್ನು. ತಿನ್ನಮ್ಮ, ಸ್ವಲ್ಪ. ಸಾಕಣ್ಣ, ಹೊಟ್ಟೆ ತುಂಬೋಯ್ತು. ಇಷ್ಟಕ್ಕೇನಾ? ಇನ್ನು ಸ್ವಲ್ಪ ತಿನ್ನಮ್ಮ. ಅಯ್ಯೋ, ಅಮ್ಮ, ಹೊಟ್ಟೆ ನೋವು. ಅಯ್ಯೋ, ಹೊಟ್ಟೆ ನೋವು. ಏನಾಯ್ತಮ್ಮ? ಆಗ್ತಾ ಇಲ್ಲ ಅಮ್ಮ, ಹೊಟ್ಟೆ ನೋವು. ಅಮ್ಮ, ಹೊಟ್ಟೆ ನೋವು. ಅಮ್ಮ, ಹೊಟ್ಟೆ ನೋವು. ಅತ್ತೆನ ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹೌದು ವಕೀಲ್, ಇಲ್ಲಾಂದ್ರೆ ಅಭಿಗೆ ಅಪ್ಪಂಗೆ ಡೌಟ್ ಬಂದ್ಬಿಡುತ್ತೆ. ಅಯ್ಯೋ ದೊಡ್ಡೋನೆ, ಚಿಕ್ಕೋನೆ, ಬನ್ರೋ. ಅದಕ್ಕೆ ಅಯ್ಯೋ ದೊಡ್ಡೋನೆ, ಅಯ್ಯೋ ಚಿಕ್ಕೋನೆ, ಬೇಗ ಬನ್ರೋ. ಅಮ್ಮ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರೋ. ಅಯ್ಯೋ ಹಾರಿಕಾ, ನೀನಾದ್ರೂ ಬರೇ. ಅಮ್ಮ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ರೋ. ದೊಡ್ಡೋನೆ, ಕರ್ಕೊಂಡು ಹೋಗ್ರೋ. ಹೊಟ್ಟೆ ನೋವು. ಹೋಗ್ರೋ ಅಮ್ಮ. ಹೊಟ್ಟೆ ನೋವು. ಹೊಟ್ಟೆ ನೋವು ಯಾಕೆ ಬಂತು ಅದಕ್ಕೆ? ನನ್ಗೇನ್ ಗೊತ್ತದಕ್ಕೆ, ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ. ಅಮ್ಮ, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಹೌದು, ನೀವು ಮನೆಗೆ ಹೋಗಿ. ಹುಷಾರು. ಆಂಟಿ, ಹೊಟ್ಟೆ ಆಂಟಿ. ನೋವು.
ಆಶ್ಚರ್ಯ ಆಗ್ತಿದೆ. ನಾವೆಲ್ಲರೂ ಅದೇ ಅನ್ನ ಅದೇ ಸಾರು ತಿಂದಿದ್ದು, ನಮ್ಗೇನು ಆಗಿಲ್ಲ. ಮತ್ತೆ ಸುಮಂಗ್ಲಿಗೆ ಯಾಕೆ ಹೀಗಾಯ್ತು? ಫುಡ್ ಪಾಯ್ಸನ್ ಅಂದರೆ ಎಲ್ರಿಗೂ ಎಫೆಕ್ಟ್ ಆಗಲೇಬೇಕು. ಅತ್ತೆಗೆ ಮಾತ್ರ ನೋವು ಬಂದಿದೆ ಅಂತಂದರೆ ಸಮಥಿಂಗ್ ಈಸ್ ರಾಂಗ್. ಏನಾಗಲ್ಲಮ್ಮ, ನಾನು ನೋಡೋದಕ್ ಬಿಡಿ. ಏನಾಗಲ್ಲಮ್ಮ, ಡೋಂಟ್ ವರಿ. ನೋವು ಅಮ್ಮ, ಹೊಟ್ಟೆ ನೋವು ಅಮ್ಮ, ಅಮ್ಮ. ಸ್ವಲ್ಪ ತಡ್ಕೊಳ್ಳಿ, ನಾನ್ ನೋಡ್ತಾ ಇದ್ದೀನಲ್ಲ. ಹಾಗೆಲ್ಲ ಕಿರ್ಚಬಾರ್ದು. ನೀವೇನ್ ವರಿ ಮಾಡಬೇಡಿ, ನಿಮಗೇನ್ ಆಗಲ್ಲ. ನರ್ಸ್, ಪೇಷಂಟ್ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನು ಪೇನ್ ಕಿಲ್ಲರ್ ಕೊಡ್ತೀನಿ, ಹಿಡ್ಕೊಳ್ಳಿ. ಅವ್ರು ಬರ್ಬೇಕಾಗಿರೋ ಹಾಸ್ಪಿಟಲ್ಗೆ ನಾವು ಬಂದಿದ್ದೀವಿ. ಆ ವಸು ನರಳಬೇಕು ಅನ್ಕೊಂಡ್ರೆ ಅತ್ತೆ ನರಳ್ತಾ ಇದ್ದಾಳೆ. ಮೊದ್ಲು ಇವ್ರು ಸಾಯೋವರೆಗೂ ನಮ್ ಪ್ಲಾನ್ ಯಾವ್ದು ವರ್ಕೌಟ್ ಆಗಲ್ಲ. ನರ್ಸ್, ಡಾಕ್ಟರ್, ಡಾಕ್ಟರ್, ಏನಿದು? ಡಾಕ್ಟರ್, ಡಾಕ್ಟರ್. ನರ್ಸ್, ಗಟ್ಟಿಯಾಗಿ ಹಿಡ್ಕೊಳ್ಳಿ. ನರ್ಸ್, ಇನ್ನೊಂದು ಬಾಟ್ಲ್ ಹಾಕ್ಬಿಡಿ. ಡಾಕ್ಟರ್, ಡಾಕ್ಟರ್, ಐ ಆಮ್ ವೆರಿ ಸಾರಿ. ಏನಾಯ್ತು ಡಾಕ್ಟರ್? ಈ ವಿಷಯ ನಿಮಗೆ ಹೆಂಗ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿಮ್ ಬಾಯಿಂದಾನೇ ಹೇಳಿ ಡಾಕ್ಟರ್. ಮಾತೇ ಬರ್ತಾ ಇಲ್ಲ. ಸನ್ನೆ ಮಾಡಿ ಹೇಳಿ. ಟ್ರೈ ಮಾಡ್ತೀನಿ. ಅಂದ್ರೆ ನಮ್ಮ ಮತ್ತೆ ಹೋಗ್ಬಿಟ್ಲಾ? ಈ ವಿಷಯನ ಅಪ್ಪಂಗೆ ಹೇಗೆ ಹೇಳೋದು? ಇದೆಲ್ಲ ಹೇಗಾಯ್ತು ಅಂತ ಅರ್ಥ ಆಗ್ತಿಲ್ಲ. ನಿಲ್ಸಿ ನಿಲ್ಸಿ, ಅವ್ರಿನ್ನೂ ಸತ್ತಿಲ್ಲ. ಸತ್ತೋಗಿಲ್ವಾ? ಸಾಯ್ಲಿಲ್ವಾ? ಓ, ಇನ್ನೂ ಸಾಯ್ಲಿಲ್ವಾ? ಬದುಕೇ ಇದ್ದಾಳ? ಸತ್ತೋದ್ರು ಅಂತ ಸನ್ನೆ ಮಾಡಿ ಹೇಳಿದ್ರಿ. ಅಷ್ಟಕ್ಕೂ ಏನಾಯ್ತು ಡಾಕ್ಟರ್? ಅವರಿಗೆ ಇನ್ಮೇಲೆ ಮಕ್ಕಳಾಗಲ್ಲ. ಡಾಕ್ಟ್ರ್ ಏನಂದ್ರು? ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ಏನೇ ನೀನಾದ್ರೂ ಹೇಳೆ. ಯಾರೋ ಒಬ್ರು ಹೇಳ್ಸಾಯ್ರೋ. ನಿನಗೆ ಇನ್ಮೇಲೆ ಮಕ್ಕಳಾಗಲ್ವಂತೆ. ಅಷ್ಟೇನಾ? ನಂಗೆ ಮಕ್ಕಳಾಗಲ್ವಾ? ಅಯ್ಯೋ ದೇವ್ರೇ, ಅಯ್ಯೋ ಭಗವಂತ, ನನಗೇನು ಮಕ್ಕಳಾಗಲ್ವಾ? ಯಾಕೆ ಇಷ್ಟೊಂದು ಗೋಳಾಡ್ತಾ ಇದ್ಯಾ? ಇವಾಗ ನಿಂಗೆ ಮಕ್ಕಳಾಗಿಲ್ಲ ಅಂದ್ರೆ ದೇಶಕ್ಕೇನು ನಷ್ಟ ಇಲ್ಲ. ನಿಮ್ಗಿವಾಗ ಮದ್ವೆ ಆಗೋ ಚಾನ್ಸೇ ಇಲ್ಲ. ಇನ್ನು ಮಕ್ಳ ಬಗ್ಗೆ ಚಿಂತೆ ಯಾಕೆ? ಇವ್ರ ಉದ್ದೇಶ ಏನು? ನನ್ ಮತ್ತೆ ಮದ್ವೆ ಆಗಿ ಮಕ್ಕಳು ಮಾಡ್ಕೋಬಾರ್ದಾ? ಎಲ್ಲ ನಿಮ್ಮಿಂದಾನೇ ಆಂಟಿ. ಇಲ್ಲ ಅಂದಿದ್ರೆ ಈ ಬೆಡ್ ಮೇಲೆ ವಸು ಅಕ್ಕ ಇರ್ತಾ ಇದ್ರು. ಇನ್ಮೇಲೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ವಸು ಅಕ್ಕಂಗೆ ಹೇಳ್ತಾ ಇದ್ರು. ನೋಡಿದ್ ಸಾಕು, ಈಗ ನಡಿ ಹೋಗೋಣ. ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ದಾರೆ, ನಡಿ. ಇನ್ನೂ ಇಲ್ಲೇ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಬನ್ನಿ. ಏ ಚಿಕ್ಕೋನೆ, ಸ್ವಲ್ಪ ಎದ್ದಳಕ್ ಹೆಲ್ಪ್ ಮಾಡೋ. ಲೇ 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 ಹಾರಿಕಾ, ಕೇಳಿ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಚಿಕ್ಕೋನೆ, ನನ್ಗಿನ್ನು ಮಕ್ಕಳಾಗಲ್ಲ ಅನ್ನೋದು ಎಂತ ದೊಡ್ಡ ವಿಷಯ. ಪ್ರೇಮ್ ತರ ಇಷ್ಟು ಬಿಲ್ಡಪ್ ಕೊಡ್ಬೇಕು, ಕಣಗಾಲ್ ಅವ್ರ ತರ ಇಷ್ಟು ಶಾರ್ಟ್ಸ್ ತೆಗಿಬೇಕು, ರವಿಚಂದ್ರನ್ ತರ ಟ್ರಾಲಿ ಹಾಕ್ಬೇಕು,
ಪ್ರಶಾಂತ್ ನೀಲ್ ತರ ಕ್ರೇನ್ ನಿಲ್ಲಿಸ್ಬೇಕು, ಯೋಗರಾಜ್ ಭಟ್ ತರ ಡೈಲಾಗ್ ಬರಿಬೇಕು, ಜನ್ಯವ್ರ ಹತ್ರ ಮ್ಯೂಸಿಕ್ ಕೊಡಿಸ್ಬೇಕು. ಅದೇನು ಇಲ್ದೆ ಸಿಂಪಲ್ ಆಗಿ ಹೇಳಿ ಹೋಗ್ಬಿಟ್ರಲ್ಲ. ಅಂದ್ರೆ ನಾನ್ ಕಾಮಿಡಿಯನ್ ಅಂತ ತಾನೆ? ಮಾಡ್ತೀನಿ ನಿಮ್ಗೆಲ್ಲ. ನಿಮ್ಮ ಫ್ಯಾಮಿಲಿನ ನಾಶ ಮಾಡಕ್ಕೆ ಅಂತ ಹುಟ್ಟಿರೋ ಹೆಣ್ಣು ಶಕುನಿ ಕಣೋ ನಾನು. ಅಮ್ಮ, ನಿಮ್ ಎಲ್ರನ್ನು ನಾಶ ಮಾಡೋವರೆಗೂ ಸುಮ್ನೆ ಕೂತ್ಕೊಳ್ಳಲ್ಲ. ಅವರು ನನ್ನ ಮಾತು ಕೇಳ್ತಾ ಇಲ್ಲ, ನೀನು ನನ್ನ ಮಾತು ಕೇಳ್ತಾ ಇಲ್ಲ. ನೀವಿಬ್ರು ನಿಮ್ಮ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಾ. ಛೇ, ನೋಡು, ನನ್ನ ಮಕ್ಕಳನ್ನ ನೋಡಿ ಕಲ್ತ್ಕೋ. ನಾನು ಹೇಳಿದ ಮಾತು ಕೇಳ್ತಾರೆ. ವಸು, ಸಾರಿ ವಸು, ನನ್ನ ಕೈಲಿ ಆಗ್ತಾ ಇಲ್ಲ. ಇನ್ನ ನೀನ್ ಸಹನೆಯಿಂದ ಇದ್ರು ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಅತ್ತೆಗೂ ಅಬಿಗೂ ವಿಷಯ ಹೇಳ್ಬಿಡೋಣ. ಇನ್ನೂ ತಡ ಮಾಡಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗೋ ತರ ಇದೆ. ಬೇಡ ಅಕ್ಕ, ಈ ಕುಟುಂಬ ಒಗ್ಗಟ್ಟಾಗಿರೋದಕ್ಕೋಸ್ಕರ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ತ್ಯಾಗ ಮಾಡಕ್ಕೂ ಒಂದ್ ಮಿತಿ ಇರುತ್ತೆ ವಸು. ಜೊತೆಲಿರೋರ್ ಬಗ್ಗೆ ಯೋಚನೆ ಮಾಡದೇ ಇರೋ ಸ್ವಾರ್ಥಿಗಳಿಗೋಸ್ಕರ, ಹೊಟ್ಟೆಲಿರೋ ಮಗುನ ಸಾಯ್ಸಕ್ ಸಿದ್ಧವಾಗಿರೋ ಕಟಕರಿಗೋಸ್ಕರ ನಿನ್ ಜೀವನನ ಸಂಸಾರನ ನಾಶ ಮಾಡ್ಕೋತೀಯಾ? ಇಲ್ಲಿ ಯಾರೂ ಕೆಟ್ಟೋರಿಲ್ಲ ಅಕ್ಕ. ಸಂದರ್ಭಗಳು, ಪರಿಸ್ಥಿತಿಗಳು ಮನುಷ್ಯರನ್ನ ಬದಲಾಯಿಸ್ಬಿಡತ್ತೆ. ನಿನ್ನೆ ಮೊನ್ನೆವರೆಗೂ ಭಾವಂಗೆ ನಾನಂದ್ರೆ ಗೌರವ, ಅಭಿಮಾನ ಇತ್ತು. ಅಖಿಲ್ಗೆ ನಾನಂದ್ರೆ ಇಷ್ಟ, ಪ್ರಾಣ. ಇವತ್ತು ಅವ್ರು ಬದಲಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಆಸ್ತಿ, ಹಣ. ಇದೆಲ್ಲದಕ್ಕಿಂತ ಸಂಬಂಧಗಳೇ ಹೆಚ್ಚು ಅಂತ ಗೊತ್ತಾಗಿದ್ದಿನ ಮತ್ತೆ ಒಳ್ಳೆಯವರಾಗ್ತಾರೆ. ಅಲ್ಲಿವರೆಗೂ ನೀನ್ ಹೊಟ್ಟೆಲಿರೋ ಮಗು ಜೀವಂತವಾಗಿರ್ಬೇಕಲ್ಲ ವಸು. ನಾನೀ ಮನೆಗೆ ಬಂದಾಗ ಈ ಕುಟುಂಬ ಹೇಗಿತ್ತೋ ಇನ್ಮೇಲೂ ಹಾಗೆ ಇರ್ಬೇಕು ಅಕ್ಕ. ಅದಕ್ಕೋಸ್ಕರ ಅವಶ್ಯಕತೆ ಬಂದ್ರೆ ನನ್ನ ಜೀವನಾನೇ ಪಣವಾಗಿಡ್ತೀನಿ. ಇಷ್ಟು ಒಳ್ಳೆತನ ಕೆಲ್ಸಕ್ ಬರಲ್ಲ ವಸು. ನನ್ಗೆ ನನ್ನ ಕುಟುಂಬನೇ ಎಲ್ಲದಕ್ಕಿಂತ ಹೆಚ್ಚು ಅಕ್ಕ. ಭಾವನ್ ಬಗ್ಗೆ ಆಗ್ಲಿ, ಅಖಿಲ್ ಬಗ್ಗೆ ಆಗ್ಲಿ ಅವ್ರಿಗೆ ಹೇಳಕ್ಕೆ 1 ನಿಮಿಷ ಸಾಕು. ಆದ್ರೆ ಅದಾದ್ಮೇಲೆ ನಡೆಯೋದನ್ನ ನಾನು ನೀನು ಊಹಿಸ್ಕೊಳ್ಳಕ್ಕೂ ಆಗಲ್ಲ. ಅತ್ತೆ ಮಾವ ಕನ್ಸ್ಕಂಡಿರೋ ಈ ತುಂಬು ಕುಟುಂಬ ಚೂರ್ ಚೂರಾಗತ್ತೆ. ಅದನ್ನವರು ತಡ್ಕೊಳ್ಳಲ್ಲ. ಅದು ಗೊತ್ತು ವಸು. ಮಾವ ನಿನ್ ಜೊತೆ ಚೆನ್ನಾಗಿದ್ರು ಅತ್ತೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಿಂಗ್ ಮಗು ಆಗೋದು ಅತ್ತೆಗೆ ಚೂರು ಇಷ್ಟ ಇಲ್ಲ. ನಿನ್ ಮಗುನ ಸಾಯ್ಸಕ್ಕೆ ಪರೋಕ್ಷವಾಗಿ ಆದ್ರೂ ಅತ್ತೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಹೀಗ್ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡ ವಸು. ನಂಗ್ ಮಗು ಆಗ್ಬಾರ್ದು ಅಂತ ಅತ್ತೆ ಯಾಕೆ ಹೇಳ್ತಿದಾರೋ ಅದ್ರ ಕಾರಣ ಗೊತ್ತಾಯ್ತಕ್ಕ. ಆ ಸತ್ಯ ನಿನಗೂ ಗೊತ್ತು. ಎಲ್ಲ ಸ್ವಾಮೀಜಿಯಿಂದಾನೆ ತಾನೆ. ನಿಂಗ್ ಮಗು ಆದ್ರೆ ಅಭಿಪ್ರಾಣಕ್ಕೆ ಅಪಾಯ ಇದೆ ಅಂತ ಅವನು ಅತ್ತೆಗೆ ತುಂಬಾ ಭಯ ಪಡಿಸಿದಾನೆ. ಸುಮಂಗಲಿ ಚಿಕ್ಕಮ್ಮ, ಹಾರಿಕಾ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಒಂದ್ ಕೆಲ್ಸ ಮಾಡೋಣ ವಸು. ಆಗ ಬಂದಿದ್ದು ಸ್ವಾಮೀಜಿ ಅವನು ಹೇಳಿರೋದೆಲ್ಲ ಸುಳ್ಳು ಅಂತ ಅತ್ತೆ ಹತ್ರ ಪ್ರೂವ್ ಮಾಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಕ್ಕ. ನನ್ ಮಗು ಹುಟ್ಟಿದ್ರು ಅವರು ಕ್ಷೇಮವಾಗೇ ಇರ್ತಾರೆ ಅಂತ ಅತ್ತೆ ನಂಬಿದ್ರೆ ಅವ್ರ ಸಪೋರ್ಟ್ ನಮಗ್ ಸಿಗತ್ತೆ. ಕರೆಕ್ಟ್ ವಸು. ಅತ್ತೆ ನಮ್ ಕಡೆ ಇದ್ರೆ ನಮ್ಮೋರು ಅಖಿಲ್, ಚಿಕ್ಕಮ್ಮ, ಹಾರಿಕಾ ಏನೂ ಮಾಡಕ್ಕಾಗಲ್ಲ. ನಾಳೆನ ಕೆಲಸ ಮಾಡೋಣ. ಆ ಸ್ವಾಮೀಜಿ ಗ್ರಹಚಾರ ಬಿಡ್ಸೋಣ.
ಮೆತ್ತಿಗೆ ಮೆತ್ತಿಗೆ ಕೇರ್ಫುಲ್, ನಿಧಾನ 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 ಹುಷಾರತ್ತೆ ಹುಷಾರತ್ತೆ ಹುಷಾರು. ನಿಧಾನ ಕೇರ್ಫುಲ್ ಆಂಟಿ, ನಿಧಾನ. ಲೇ ನನಗೆ ಅಬೋಷನ್ ಆಗಿಲ್ವೇ, ಗರ್ಭಕೋಶನೇ ತೆಗ್ದಿದ್ದಾರೆ. ಅದೇನೇ ಇದ್ರು ಒಂದು ದಿನ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ? ಅವಳೇನೋ ಹೇಳ್ತಾಳೆ, ಮಾಡೋದೆಲ್ಲ ಮಾಡ್ಬಿಟ್ಟು ಅಮ್ಮ ನಾನು ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆನ ನೀರಲ್ಲಿ ಹೋಮ ಮಾಡ್ಬಿಟ್ಲು. ಅಮ್ಮ ಇನ್ನೊಂದ್ಸಲ ಇನ್ನೊಂದ್ ಮದ್ವೆ ಆಗ್ಬೇಕು ಅಂತ ಏನಾದ್ರು ಅಂದ್ರೆ ಸಾಯ್ಸ್ಬಿಡ್ತೀನಿ ಅಷ್ಟೇ. ನಡಿ. ಅಮ್ಮ ದೊಡ್ಡನೆ ನಿಧಾನ. ಅಮ್ಮ ಏ ಅದಕ್ಕೆ ಅಮ್ಮ ಸುಮಂಗಲಿ ಏನಾಯ್ತಮ್ಮ? ಡಾಕ್ಟರ್ ಏನು ಹೇಳಿದ್ರು? ಪಾಪ ಅಣ್ಣ ನನಗೋಸ್ಕರ ಎಷ್ಟು ಗಾಬರಿ ಮಾಡ್ಕೊಂಡಿದ್ದಾನೆ. ಈ ವಿಷಯ ಹೇಳಿದ್ರೆ ತುಂಬಾ ಸ್ವರ್ಗ ಹೋಗ್ತಾನೆ.